ಅವರಿಗಾಗಿ ಅಳ್ತಾ ಇದೀಯ, ಆದರೆ ಆ ವ್ಯಕ್ತಿ ಮತ್ತೊಬ್ಬರಿಗಾಗಿ ನಗ್ತಾ ಇದ್ದಾರೆ. ಕಂದಮ್ಮ, ನಿನ್ನ ಕಣ್ಣಲ್ಲಿರುವ ಆ ನೋವು ನನಗೆ ಕಾಣ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ನೀನು ಅದನ್ನು ಯಾರಿಗೂ ತೋರಿಸದೇ ಇರಬಹುದು, ಎಲ್ಲರ ಮುಂದೆ ನಗ್ತಾ ಇರಬಹುದು, ನಾನು ಚೆನ್ನಾಗಿದ್ದೇನೆ ಎಂದು ಹೇಳ್ತಿರಬಹುದು. ಆದರೆ ರಾತ್ರಿ ಮೌನವಾದ ಮನಸ್ಸು ಮಾತ್ರ ಒಂದು ಹೆಸರನ್ನೇ ಹುಡುಕುತ್ತೆ. ಒಂದು ಕಾಲದಲ್ಲಿ ನಿನ್ನ ಜಗತ್ತಾಗಿದ್ದ ವ್ಯಕ್ತಿ ಇಂದು ನಿನ್ನ ಜೀವನದಲ್ಲಿ ಇಲ್ಲ. ಅದಕ್ಕಿಂತ ಹೆಚ್ಚು ನೋವು ಏನು ಗೊತ್ತಾ ಕಂದಮ್ಮ, ನೀನು ಇನ್ನೂ ಅವರಿಗಾಗಿ ಕಣ್ಣೀರಾಗ್ತಾ ಇದೆಯಾ, ಆದರೆ ಆ ವ್ಯಕ್ತಿ ಮತ್ತೊಬ್ಬರ ಜೊತೆ ನಗ್ತಾ ಇದ್ದಾರೆ. ಕಂದಮ್ಮ, ಈ ಸತ್ಯವನ್ನು ಒಪ್ಕೊಳ್ಳುವುದು ತುಂಬಾ ಕಷ್ಟ. ಹೃದಯ ಅದನ್ನು ಒಪ್ಕೊಳ್ಳಲು ಇಷ್ಟಪಡುವುದಿಲ್ಲ. ನೀನು ಕೊಟ್ಟಂಥ ಪ್ರೀತಿಯನ್ನು ನೆನಪಿಸ್ಕೊ ಕಂದಮ್ಮ. ನೀನು ಅವರನ್ನು ಸಾಮಾನ್ಯವಾಗಿ ಪ್ರೀತಿಸಲಿಲ್ಲ. ಅವರು ಒಂದು ನಗುಗಾಗಿ ನಿನ್ನ 100 ದುಃಖವನ್ನು ಮರೆಮಾಚಿದ್ದೀಯ. ಅವರು ಖುಷಿಯಾಗಿರಲಿ ಎಂದು ಪ್ರಾರ್ಥಿಸಿದೀಯ ದೇವರ ಹತ್ರ. ಹಾಗೆಯೇ ಅವರಿಗೆ ನೋವಾದಾಗ ನಿನಗೆ ನಿದ್ರೆ ಬರಲಿಲ್ಲ. ಹಾಗೆಯೇ ಕೂಡ ಅವರ ಸಮಸ್ಯೆಯನ್ನು ನಿನ್ನ ಸಮಸ್ಯೆಯಂತೆ ನೋಡಿಕೊಂಡಿದ್ದೀಯ. ಕಂದಮ್ಮ, ನಿನ್ನ ಸಮಯ, ನಿನ್ನ ಕಾಳಜಿ, ನಿನ್ನ ಪ್ರೀತಿ ಎಲ್ಲವನ್ನೂ ಕೊಟ್ಟಿದ್ದೀಯ. ಯಾಕಂದರೆ ನೀನು ಪ್ರೀತಿಸಿದ್ದೆ, ನಿಜವಾಗಿಯೂ ಪ್ರೀತಿಸಿದ್ದೆ. ಕಂದಮ್ಮ, ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಾವು ಯಾರನ್ನಾದರೂ ಕೂಡ ಎಷ್ಟು ಪ್ರೀತಿಸುತ್ತೇವೋ ಅಷ್ಟೇ ಅವರು ಕೂಡ ನಮ್ಮನ್ನು ಪ್ರೀತಿಸಬೇಕು ಎನ್ನುವ ನಿಯಮ ಜೀವನದಲ್ಲಿ ಇಲ್ಲ. ಇದು ಕಠಿಣ ಸತ್ಯ ಅಲ್ವಾ? ಕಂದಮ್ಮ, ನೀನು ಅವರ ಬಗ್ಗೆ ಯೋಚನೆ ಮಾಡ್ತಿರುವಾಗ ಅವರು ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು. ಹಾಗೆಯೇ ಕೂಡ ನೀನು ಅವರ ಫೋಟೋ ನೋಡ್ತಾ ದಿನ ಕಳೀತಾ ಇರ್ತೀಯ, ಆದರೆ ಅವರು ನಿನ್ನನ್ನು ನೆನಪಿಸ್ಕೊಳ್ತಾ ಇರಲ್ಲ. ಅವರು ಮತ್ತೊಬ್ಬರ ಜೊತೆ ನಗ್ತಾ ಇರಬಹುದು. ನೀನು ಹಳೆಯ ನೆನಪುಗಳನ್ನು ಹಿಡಿದುಕೊಂಡು ಕುಳಿತಿರುವಾಗ ಅವರು ಹೊಸ ನೆನಪುಗಳನ್ನು ಕಟ್ತಿರಬಹುದು. ಇದು ಕೇಳಲು ನೋವಾಗಬಹುದು ಕಂದಮ್ಮ, ಆದರೆ ಇದು ನಿನ್ನ ತಪ್ಪಲ್ಲ ಕಂದಮ್ಮ. ಕಂದಮ್ಮ, ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ನೀನು ಅಳುತ್ತಿರುವ ಆ ವ್ಯಕ್ತಿಗೆ ನಿನ್ನ ಕಣ್ಣೀರಿನ ಮೌಲ್ಯ ಗೊತ್ತಿದೆಯಾ? ನೀನು ರಾತ್ರಿ ನಿದ್ರೆ ಮಾಡದೆ ಕಳೆಯುವ ಆ ಕ್ಷಣಗಳ ಬೆಲೆ ಅವರಿಗೆ ಗೊತ್ತಿದೆಯಾ? ನಿನ್ನ ಹೃದಯ ಎಷ್ಟು ಬಾರಿ ಒಡೆದಿದೆ ಎಂಬುದು ಅವರಿಗೆ ಗೊತ್ತಿದೆಯಾ? ಬಹುಶಃ ಗೊತ್ತಿರಲೂಬಹುದು, ಆದರೆ ಕೆಲವರು ಗೊತ್ತಿದ್ದರೂ ಕೂಡ ಅದರ ಮೌಲ್ಯ ಅರಿಯುವುದಿಲ್ಲ. ಅದಕ್ಕಾಗಿ ನಿನ್ನ ಕಣ್ಣೀರನ್ನು ವ್ಯರ್ಥ ಮಾಡಬೇಡ ಕಂದಮ್ಮ. ನಿನ್ನ ಕಣ್ಣೀರು ಅಮೂಲ್ಯ ಕಂದಮ್ಮ. ಅವರ ನಗು ನಿನ್ನ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ. ಅವರು ಇಂದು ಮತ್ತೊಬ್ಬರ ಜೊತೆ ನಗ್ತಾ ಇರಬಹುದು, ಆದರೆ ಆದ್ದರಿಂದ ನೀನು ಸೋತೆ ಅಂತಲ್ಲ. ಕೆಲವೊಮ್ಮೆ ಜನರು ಕೂಡ ನಮ್ಮ ಮೌಲ್ಯವನ್ನು ಅರಿಯುವ ಮೊದಲೇ ನಮ್ಮನ್ನು ಕಳ್ಕೊಳ್ತಾರೆ. ಅದು ಅವರ ನಷ್ಟ, ನಿನ್ನದು ಅಲ್ಲ. ನಿನ್ನ ಹೃದಯದಲ್ಲಿ ಪ್ರೀತಿ ಇತ್ತು, ನಿನ್ನ ಉದ್ದೇಶ ಶುದ್ಧವಾಗಿತ್ತು, ಅದೇ ನಿನ್ನ ಗೆಲುವು ಕಂದಮ್ಮ. ನಿನ್ನನ್ನು ನೀನೇ ಒಪ್ಪಿಕೊ. ಇಂದು ನಿನ್ನ ಹೃದಯ ತುಂಬ ನೋವಾಗಿರಬಹುದು. ನಾನು ಏನು ತಪ್ಪು ಮಾಡಿದ್ದೀನ ಎಂದು ಕೇಳ್ತಿರಬಹುದು, ಆದರೆ ಕಂದಮ್ಮ, ನೀನು ತಪ್ಪು ಮಾಡಿಲ್ಲ. ನೀನು ಪ್ರೀತಿಸಿದ್ದೀಯ, ಅದು ತಪ್ಪಲ್ಲ. ತಪ್ಪು ಏನಾದರೂ ಇದ್ದರೆ ನಿನ್ನ ಬ್ಯಾಲು ಅರಿಯದ ಆ ವ್ಯಕ್ತಿಯ ಬಳಿ ನಿನ್ನ ಸಂತೋಷವನ್ನು ಒಪ್ಪಿಸಿದ್ದೆ. ಇಂದು ಆ ಸಂತೋಷವನ್ನು ಮರಳಿ ತೆಗೆದುಕೋ. ನಿನ್ನನ್ನು ನೀನೇ ಒಪ್ಪಿಕೊ. ನಿನ್ನ ಮನಸ್ಸಿಗೆ ನೀನೇ ಸಮಾಧಾನ ಕೇಳು. ಮುಂದೆ ಸಾಗುವ ಸಮಯ ಶುರು. ಹೌದು ಕಂದಮ್ಮ, ಅವರಿಗಾಗಿ ಅಳುವುದು ನಿನ್ನ ಪ್ರೀತಿಯ ಆಳವನ್ನು ತೋರುತ್ತದೆ. ಆದರೆ ಸದಾ ಅಳುತ್ತಾ ಇರುವುದು ನಿನ್ನ ಜೀವನದ ಗುರಿಯಾಗಬಾರದು. ನಿನ್ನ ಕನಸುಗಳಿವೆ, ನಿನ್ನ ಭವಿಷ್ಯ ಇದೆ. ನಿನ್ನ ಜೀವನದಲ್ಲಿ ಇನ್ನೂ ಬರೆಯದ ಅನೇಕ ಸುಂದರವಾದ ಪುಟಗಳಿವೆ. ಒಬ್ಬ ವ್ಯಕ್ತಿ ಓದ ಕಾರಣಕ್ಕೆ ಇಡೀ ಪುಸ್ತಕ ಮುಗಿಯುವುದಿಲ್ಲ. ಅದು ಕೇವಲ ಒಂದು ಅಧ್ಯಾಯದ ಅಂತ್ಯ. ಒಂದು ದಿನ ಬರುತ್ತೆ ಕಂದಮ್ಮ, ಅವರ ಹೆಸರು ಕೇಳಿದರೂ ಕೂಡ ನಿನ್ನ ಹೃದಯ ಒಡೆಯುವುದಿಲ್ಲ. ಅವರ ಫೋಟೋ ನೋಡಿದರೂ ಕೂಡ ನಿನ್ನ ಕಣ್ಣಲ್ಲಿ ಕಣ್ಣೀರು ಬರುವುದಿಲ್ಲ. ಅವರ ನೆನಪುಗಳು ಬಂದರೂ ನಗು ಬರುತ್ತದೆ. ಯಾಕೆಂದರೆ ಆ ದಿನ ನೀನು ಅರ್ಥ ಮಾಡಿಕೊಂಡಿರ್ತೀಯ, ನಾನು ಅವರನ್ನು ಕಳೆದುಕೊಂಡಿಲ್ಲ, ನನ್ನನ್ನು ಆರಿಸಿದ ವ್ಯಕ್ತಿಯನ್ನು ಮಾತ್ರ ಕಳೆದುಕೊಂಡಿದ್ದೇನೆ. ನಮ್ಮ ಕೊನೆಯದಾಗಿ ಒಂದು ಮಾತು, ನೀನು ಅವರಿಗಾಗಿ ಅಳುತ್ತಿರ್ತೀಯ, ಆದರೆ ಅವರು ಆ ವ್ಯಕ್ತಿ ಮತ್ತೊಬ್ಬರಿಗಾಗಿ ನಗ್ತಾ ಇರ್ತಾರೆ. ಇದು ನಿನ್ನ ಮೌಲ್ಯ, ನಿನ್ನ ವ್ಯಾಲ್ಯೂ ಕಡಿಮೆ ಆಗಿದೆ ಎಂಬುದರ ಸಾಕ್ಷಿ ಅಲ್ಲ. ಇದು ಕೇವಲ ಒಂದು ಸತ್ಯ. ನಿನ್ನ ಪ್ರೀತಿಯನ್ನು ಸ್ವೀಕರಿಸಲು ಅವರ ಹೃದಯ ಸಿದ್ಧವಾಗಿರಲಿಲ್ಲ ಅಷ್ಟೇ. ಆದ್ದರಿಂದ ಇನ್ನು ಮುಂದೆ ಅವರ ನಗುಗಾಗಿ ಅಳಬೇಡ, ನಿನ್ನ ನಗುಗಾಗಿ ಬದುಕು. ಯಾಕೆಂದರೆ ಒಂದು ದಿನ ನಿನ್ನ ಕಣ್ಣೀರಿನ ಬೆಲೆ ಅರಿಯುವ ವ್ಯಕ್ತಿ ನಿನ್ನ ಜೀವನದಲ್ಲಿ ಬರುತ್ತಾನೆ. ಆ ದಿನ ನಿನಗೆ ಅರ್ಥವಾಗುತ್ತೆ. ನಮ್ಮ ನಿಜವಾದ ಪ್ರೀತಿ ನಿನ್ನನ್ನು ಅಳಿಸುವುದಿಲ್ಲ, ನಿನ್ನ ಕಣ್ಣೀರನ್ನು ಒರೆಸುತ್ತದೆ. ಈ ವಿಡಿಯೋಯಿಂದ ನಿಮ್ಮ ಮನಸ್ಸಿನ ಭಾರ ಸ್ವಲ್ಪನಾದರೂ ಕಡಿಮೆ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಏನೇ ಪ್ರಶ್ನೆ ಇದ್ದರೂ ಕಮೆಂಟ್ ಮಾಡಿ.